ಅಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ವಜ್ಜಲ್ ಜೆಡಿಎಸ್ ಸೇರ್ಪಡೆಗೊಂಡರು. ಇದೇ ವೇಳೆ ಮಾಜಿ ಶಾಸಕ ಶಂಕರ್ ಲಿಂಗೇಗೌಡ ಕೂಡ ಅಧಿಕೃತವಾಗಿ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ವಜ್ಜಲ್ ಲಿಂಗಸಗೂರಿನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಶಂಕರ್ ಲಿಂಗೇಗೌಡ ಮೈಸೂರಿನ ಚಾಮರಾಜ ಕ್ಷೇತ್ರದ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಕಣಕ್ಕಿಳಿಯಲಿದ್ದಾರೆ. ನಿನ್ನೆಯಷ್ಟೇ ಈ ಇಬ್ಬರಿಗೂ ಟಿಕೆಟ್ ಘೋಷಣೆಯಾಗಿತ್ತು. ನಿಮ್ಮೆಲ್ಲರ ಕ್ಷಮೆಯನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ನಾವು ಪಕ್ಷದ ಒಂದು ಛಲದಿಂದ ನಮ್ಮ ಕಾರ್ಯಕರ್ತರು ಯಾವ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೈಸೂರಿನಲ್ಲಿ ಈ ಬಾರಿ ಸಂಪೂರ್ಣ ಪರಿವರ್ತನೆ ಜನತೆಯ ವಿಶ್ವಾಸವನ್ನು ಗಳಿಸಲಿಕ್ಕೆ ತಮ್ಮ ಒಂದು ಕೊಡುಗೆಯನ್ನು ನಾನೇನು ಗಮನಿಸಿದ್ದೇನೆ. ಸುಮಾರು 2-3 ವರ್ಷಗಳಿಂದ ಆತ್ಮೀಯವಾದಂತಹ ಬಾಂಧವ್ಯವನ್ನು ನಾನೇನು ಹೊಂದಿದ್ದೇವೆ. ಇವತ್ತು ಮಾನಸ ಅವರು 2-3 ವರ್ಷಗಳ ಹಿಂದೆ ಅವರು ನನಗೆ ಒಂದು ಮಾತನ್ನ ಕೊಟ್ಟಿದ್ರು. ನನಗೆ ಬಿಜೆಪಿ ನನ್ನ ಭಾಗದ ನನ್ನ ಮನವಿಯನ್ನು ನಾನು ಬಿಜೆಪಿಯ ಸರಿಯಾದ ರೀತಿಯ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಗಮನ ಸೆಳೆಯುವುದು. ನಾನು ಅದೇ ಪಕ್ಷದ ಶಾಸಕನಾಗಿದ್ದು ನನ್ನ ಜನತೆಯ ಒಂದು ನಿರೀಕ್ಷೆಯನ್ನು ಈಡೇರಿಸಬೇಕೆಂದು ನನಗೆ ಸರಿಯಾದ ರೀತಿಯ ಸಹಕಾರವನ್ನು ಕೊಡುತ್ತಿಲ್ಲ ಅಂತ ವಿಷಯವನ್ನು ನನ್ನ ಜೊತೆಯಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲೇ ಇರ್ತಕ್ಕಂಥದ್ದು ನಾನು ಅತ್ಯಂತ ಸಂತೋಷದಿಂದ ಸ್ವಾಗತ ಕೊಡ್ತೇನೆ. ನಮ್ಮ ಮೈಸೂರಿನ ಜನತೆಯ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅದು ದೇವರ ತೀರ್ಮಾನಗಳು ಆ ಭಾಗದ ಕೃಷ್ಣ ನೀರಾವರಿಯ ಯೋಜನೆಗಳಿಗೆ ಯಾವೊಂದು ವೇಗವನ್ನು ಕೊಟ್ಟು 5 ವರ್ಷಗಳು ಮಾತ್ರ ಬಾಕಿ ಉಳಿದಂತ ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಾಗ ಕೃಷ್ಣ ನೀರಾವರಿ ಯೋಜನೆಗಳನ್ನು ಅದರಲ್ಲಿ 726 TX ನೀರನ್ನು ನಾವೇನು 2000 ಇಸ್ವಿವರೆಗೆ ನಮ್ಮ ರೈತರಿಗೆ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಏನೊಂದು ಕಾರ್ಯಕ್ರಮಗಳನ್ನು ನೆರವೇರಿಸಬೇಕಾಗಿತ್ತು. ಮುಖ್ಯಮಂತ್ರಿಗಳ ಆಗುವವರೆಗೆ ಕೇವಲ 36 TX ನೀರನ್ನು ಮಾತ್ರ ಹಿಂದೆ ಬಂದಂತಹ 30 ವರ್ಷಗಳ ಸರ್ಕಾರಗಳು ಏನು 5 ವರ್ಷದಲ್ಲಿ ದೇವೇಗೌಡರು ತೆಗೆದುಕೊಂಡಂತಹ ನಿಲುವಿನಿಂದ ಇವತ್ತು ರಾಯಚೂರು ಜಿಲ್ಲೆಯ ಮತ್ತು ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಅನೇಕ ರೈತ ಬಂಧುಗಳಿಗೆ ಇವತ್ತು ಯಾವೊಂದು ನೀರನ್ನು ಹರಿಸಲಿಕ್ಕೆ ಸಾಧ್ಯ ಆಗಿದೆ ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಂತಹ ಕೊಡುಗೆಯನ್ನು ನನ್ನ ಅಂಕಿ ಅಂಶಗಳ ಮುಖಾಂತರ ನಿಮ್ಮ ಮುಂದೆ ಇಡಬಹುದು. ಇವತ್ತು ಮಾನವ ಉತ್ತರವರು ಈ ಪಕ್ಷಕ್ಕೆ ಸೇರ್ಪಡೆ ಆಗುವುದರ ಮುಖಾಂತರ ಲಿಂಗಸೂರಿನ ಅಭ್ಯರ್ಥಿಗಳಾಗಿ ಈ ಒಂದು ಕ್ಷೇತ್ರದ ಚುನಾವಣೆಯನ್ನು ಎದುರಿಸತಕ್ಕಂಥದಕ್ಕೆ ಲಿಂಗಸೂರಿನಿಂದ ಬಂದಿರತಕ್ಕಂಥ ಎಲ್ಲವನ್ನ ಹಿರಿಯರು ಆತ್ಮೀಯ ಬಂಧುಗಳಿಗೆ ಅವರ ಕೆಲವರಿಗೆ ತಮ್ಮೆಲ್ಲರ ಶ್ರಮವನ್ನು ಕೊಡಬೇಕು. ಲಿಂಗಸೂರಿನಲ್ಲಿ ಈ ಬಾರಿ ಮಾನಸ ಉತ್ತರವರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎಲ್ಲಾ ರೀತಿಯ ಶ್ರಮವನ್ನು ಪಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೂ ಸಲ್ಲಿಸಲಿಕ್ಕೆ ಬಯಸ್ತಾ ಮಾನಸ ಉತ್ತರವರು 9ನೇ ತಾರೀಕು ಲಿಂಗಸೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಒಂದು 50,000 ಜನಗಳನ್ನು ಸೇರಿಸಿ ಜನತೆ ಮುಂದೆ ನಾನು ಅಲ್ಲಿ ಸೇರಬೇಕು ಅಂತಕ್ಕಂಥ ಅಭಿಪ್ರಾಯ ಇತ್ತು. ಆದ್ರೆ ನನ್ನ ಒಂದು ಹಲವಾರು ಬಿಡುಗಡೆ ಕಾರ್ಯಕ್ರಮಗಳಿಂದ ನಾನು ಲಿಂಗಸೂರಿಗೆ ಬಂದು ನಿಮ್ಮಗಳ ಮುಂದೆ ಆ ಲಿಂಗಸೂರಿನ ಜನತೆಯ ಮುಂದೆ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಿಲ್ಲ. ಅದಕ್ಕೆ ನಿಮ್ಮಲ್ಲಿ ನಾನು ಕ್ಷಮೆಯನ್ನು ಕೋರ್ತೇನೆ. ಚುನಾವಣೆಯ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ನಂತರ ರಾಯಚೂರು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಲಿಂಗಸೂರಿಗೂ ಸಮಯವನ್ನು ನಿಗದಿ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಎಲ್ಲಾ ವಿಷಯಗಳನ್ನ ಮುಕ್ತವಾಗಿ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡಿಸಿರ್ತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ಹೇಳೋದ್ರ ಮುಖಾಂತರ ಮತ್ತೊಂದು ನಮ್ಮ ಹಿರಿಯ ನಾಯಕರು ಶಂಕರ್ ಲಿಂಗೇಗೌಡರು ಈಗಾಗಲೇ 1 ವರ್ಷಗಳ ಹಿಂದೆ ಬಿಜೆಪಿಯಲ್ಲಿ ಯಾವೊಂದು ನಿಷ್ಠೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು. ಅವರು ಪಕ್ಷಾಂತರ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಪುನಃ ಮರಳಿ ಮನೆಗೆ ಅವರ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಟಿ. ನರಸೀಪುರ ಕ್ಷೇತ್ರದ ಬನ್ನೂರಿನಲ್ಲಿ ರೋಡ್ ಶೋ ನಡೆಸಿದ ಕುಮಾರಸ್ವಾಮಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾವೇರಿ ವಿಚಾರದಲ್ಲಿ 2 ಪಕ್ಷಗಳಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಆರೋಪಿಸಿದರು. ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಸ್ಪಷ್ಟಪಡಿಸಿದರು.